ನೀವು ಅಧಿಕ ಬ್ಲಡ್ ಪ್ರೆಷರ್ ಹೊಂದಿರುವ ರೋಗಿಯಾಗಿದ್ದರೆ ನಿಮ್ಮ ಬ್ಲಡ್ ಪ್ರೆಷರ್ನ ಬಗ್ಗೆ ಗಮನ ಇಡುವುದು ಬಹಳ ಮುಖ್ಯವಾಗಿದೆ. ಡಿಜಿಟಲ್ ಬ್ಲಡ್ ಪ್ರೆಷರ್ ಮೆಷಿನ್ನಲ್ಲಿ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನು ಪರಿಶೀಲಿಸಬಹುದು. ಮನೆಯಲ್ಲಿ ನಿಮ್ಮ ಬ್ಲಡ್ ಪ್ರೆಷರ್ ಅನ್ನು ಅಳೆಯುವಾಗ ಸರಿಯಾದ ಸ್ಟೆಪ್ ಅನ್ನು ಬಳಸುವುದು ಅಗತ್ಯವಾಗಿದೆ. ಇದನ್ನು ನೀವು ಹೇಗೆ ಸರಿಯಾಗಿ ಪರೀಕ್ಷಿಸಬಹುದು ಎಂಬುದನ್ನು ನೋಡೋಣ. ನಿಮ್ಮ ಕಾಲುಗಳನ್ನು ನೆಲಕ್ಕೆ ತಾಗಿಸಿ 5 ನಿಮಿಷಗಳ ಕಾಲ ಕುರ್ಚಿಯಲ್ಲಿ ವಿಶ್ರಾಂತಿ ಮಾಡಿ. ಅಂಗೈಯನ್ನು ಮೇಲ್ಮುಖವಾಗಿಟ್ಟುಕೊಳ್ಳಿ. ತೋಳುಗಳನ್ನು ಆರಾಮವಾಗಿರಿಸಿ, ಬೆನ್ನನ್ನು ನೇರವಾಗಿರಿಸಿ. ನಿಮ್ಮ ತೋಳುಗಳು ಸರಿಯಾಗಿ ಆಧಾರವಾಗಿದ್ದು ಮುಂಗೈಯು ಎದೆಯ ಲೆವೆಲ್ನಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ನಿಮ್ಮ ತೋಳುಗಳನ್ನು ಸಡಿಲವಾಗಿ ಬಿಡಿ, ಬಿಗಿಯಾಗಿಟ್ಟುಕೊಳ್ಳಬೇಡಿ. 2 ನಿಮಿಷದ ಅಂತರದಲ್ಲಿ 2 ಅಥವಾ 3 ಮಾಪನಗಳನ್ನು ತೆಗೆದುಕೊಳ್ಳಿ ಹಾಗೂ ನಂತರ ಅದರ ಸರಾಸರಿಯನ್ನು ಪಡೆದುಕೊಳ್ಳಿ. ರಕ್ತದೊತ್ತಡ ಪರೀಕ್ಷಿಸುವಾಗ ಮಾತನಾಡಬೇಡಿ ಅಥವಾ ಅಲುಗಾಡಬೇಡಿ. ಊಟ, ತಿಂಡಿ, ಮದ್ಯಪಾನ, ವ್ಯಾಯಾಮ, ಧೂಮಪಾನ ಹಾಗೂ ಸ್ನಾನವನ್ನು ಪರೀಕ್ಷೆ ಮಾಡುವ 30 ನಿಮಿಷಗಳ ಮೊದಲು ಖಂಡಿತವಾಗಿ ಮಾಡಬೇಡಿ. ಪರೀಕ್ಷೆ ಮಾಡಲು ಒಂದೇ ತೋಳನ್ನು ಬಳಸಿ. ಪ್ರತಿ ತೋಳು ಸ್ವಲ್ಪ ಭಿನ್ನ ಮಾಪನವನ್ನು ನೀಡುತ್ತದೆ. ಸಾಧ್ಯವಾದರೆ ನಿಮ್ಮ ವೈದ್ಯರು ಹಾಗೂ ನರ್ಸ್ ರಕ್ತದೊತ್ತಡ ಪರೀಕ್ಷಿಸಲು ಉಪಯೋಗಿಸುವ ತೋಳನ್ನೇ ಬಳಸಿ. ಒಂದು ವೇಳೆ ನೀವು ಸ್ಥಿರವಾಗಿ ಕೆಲವು ದಿನ ನಿಮ್ಮ ಮಾನಿಟರ್ನಲ್ಲಿ ಅಧಿಕ ರಕ್ತದೊತ್ತಡವನ್ನು ಗಮನಿಸಿದರೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ. ನಾನು ನಿಮಗೆಲ್ಲರಿಗೂ ಉತ್ತಮ ಆರೋಗ್ಯವನ್ನು ಬಯಸುತ್ತೇನೆ.